ನಗರದಲ್ಲಿ ಪ್ರತಿಭಟನೆ ಮಾಡಿದ ಶಾಲಾ ಆಡಳಿತ ಮಂಡಳಿಯವರು ವಿವಿಧ ಬೇಡಿಕೆಗಳಾದ ಭೂಪರಿವರ್ತನೆ ಷರತ್ತು ಸಡಲಿಕೆ, ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡ ಸುರಕ್ಷತೆ ಷರತ್ತು ಸಡಲಿಕೆ ಹಾಗೂ ಅತಿಥಿ ಶಿಕ್ಷಕರಿಗೆ ಅನ್ವಯಿಸದ ಇಎಸ್ಐ, ಪಿಎಫ್ ಖಾಸಗಿ ಶಾಲೆ ವಿಧಿಸಿದ ಷರತ್ತು ರದ್ದು ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ಮಾಡಿದರು. ಸಂಗಮೇಶ್, RJ32 ಕನ್ನಡ ನ್ಯೂಸ್, ಶಾಪುರ್. सर लेडीज जैकेट जेंट्स जैकेट पूछो सर लेडीज जैकेट हाकोಣ ಮೇಡಮ್ ಈ ಕಡೆ ಬನ್ನಿ ಮೇಡಮ್ ಆ ಕಡೆ ಒಳಗೆ ಬರ್ರಿ ಅಲ್ಲ ಈಗ ನಾವು ಇವತ್ತು ತಾವು ದೊಡ್ಡ ಪ್ರಮಾಣದಲ್ಲಿ ಖಾಸಗಿ ಶಾಲೆಯ ಒಕ್ಕೂಟ ಪ್ರತಿಭಟನೆ ಮಾಡ್ತೀವಿ. ಉದ್ದೇಶ ನಾವು ಪ್ರತಿಭಟನೆ ಕಾರಣ ಇಷ್ಟೇ, ಸರ್ಕಾರ ವಿಧಿಸಿರ್ತಕ್ಕಂಥ ಈ 32 ಷರತ್ತುಗಳಲ್ಲಿ 4 ಷರತ್ತುಗಳನ್ನು ಸಡಿಲಿಕೆ ಮಾಡಿ. ಒಂದನೇ ಷರತ್ತು ಭೂ ಪರಿವರ್ತನೆ ಕಂಡೀಷನ್ ಆಗಿರ್ತಕ್ಕಂಥದ್ದು ಅವ್ರು ಸಡಿಲಿಕೆ ಮಾಡಿ. ಎರಡನೇದ್ದು ಈ ಅಗ್ನಿ ಸುರಕ್ಷತೆ ಅಂತೇನು ಷರತ್ತು ವಿಧಿಸಿರಿ, ಅದನ್ನು ಸಡಿಲಿಕೆ ಮಾಡಿದ್ವಿ. ಮೂರನೇದೇನು ಈ EFI, PFI ಅಂತೇಳಿ ಷರತ್ತು ವಿಧಿಸಿರಲ್ಲ, ಅದನ್ನು ಇದು ಮಾಡಿದ್ವಿ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಅಂತೆ ಈ ಸರ್ಕಾರಿ ಒಂದು ಶಾಲೆಗಳಿಗೆ ಅಗ್ನಿ ಸುರಕ್ಷತೆ ಅಳವಡಿಸ್ಕೊಂಡಿಲ್ಲ, ಭೂ ಪರಿವರ್ತನೆ ಅಳವಡಿಸ್ಕೊಂಡಿಲ್ಲ. ತಮ್ಮ ಉದಾಹರಣೆಗಾಗಿ ಹೇಳ್ಬೇಕಂತ ಹೇಳಿದ್ರೆ ಇದೇ ಒಂದು ಕಟ್ಟಡ, PFI ಕಟ್ಟಡ ಭೂ ಪರಿವರ್ತನೆ ಆಗಿದೆ. ಅದು ನಮಗೆ ಭೂ ಪರಿವರ್ತನೆ ಮಾಡಿರಿ ಅಂತಕ್ಕಂಥ ತಪ್ಪು. ಸರ್ಕಾರಿ ಶಾಲೆ ಒಂದು ನಿಮ್ಗೊಂದು ತಪ್ಪು ಅಂತೇಳಿ ಇವತ್ತಿನ ಉದ್ದೇಶ, ನಮ್ಮ ಹೋರಾಟದ ಉದ್ದೇಶ. ಆ ಕಾರಣಕ್ಕಾಗಿ ತಾವು ತಕ್ಷಣ ಈ ಒಂದು ನಿಯಮಗಳನ್ನು ಹೊಂದಿರ್ತಕ್ಕಂಥ ಎಲ್ಲ ಶಾಲೆಗೆ 10 ವರ್ಷ ಒಂದು ರಿನ್ಯೂವಲ್ ಕೊಡಿ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಕ್ಕಂಥ ಶಾಲೆಗಳಿಗೆ ತಾವು ಈ ಒಂದು ಕಾಗದ ಈ ಒಂದು ಮುಚ್ಚಳಿಕೆ ಮೇಲೆ ಕುಳಿಸ್ಕೊಂಡು ಒಂದು ಸಡಿಲಿಕೆ ಮಾಡಿ ಒಂದು ರಿನ್ಯೂವಲ್ ಕೊಡ್ರಿ ಅಂತೇಳಿ ಇವತ್ತು ಉದ್ದೇಶ ಇಲ್ಲ. ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡಬೇಕಾಗಿತ್ತು, ಅವ್ರು ಮಾಡೇ ಅಲ್ಲ. ಅದು ನಮ್ಮನ್ನು ನೋಡಿ ಮುಂದಿನ ದಿನದಲ್ಲಿ ಅವರು ಹೋರಾಟ ಮಾಡಬೇಕಂತೇಳಿ ಬೀದರ್ನವರು ಮತ್ತು ಕೋಲಾರದವರು, ಬಳ್ಳಾರಿ ಅವರು, ರಾಯಚೂರವರು ಮತ್ತು ಮಂಡ್ಯದವರು ಕೂಡ ಈಗ ಘೋಷಣೆ ಮಾಡಿಕೊಂಡಿದ್ದಾರೆ. ನಿಯಮ ಸಡಿಲಿಕೆ ಮಾಡಿದ ಮುಂದೆ ಏನಿಲ್ಲ, ನಾವು ಉಗ್ರವಾದಂಥ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಶಿಕ್ಷಣ ಸಚಿವರಿಗೂ ಮತ್ತು ಕಮಿಷನರ್ ಅವರು ಕೂಡ ನಾವು ಪತ್ರದ ಮುಖಾಂತರ ತಿಳಿಸಿದ್ವಿ. ನಾಳೆ ದಿವಸ ಕೂಡ ಈ ಯಾದಗಿರಿ ಜಿಲ್ಲೆಯನ್ನು ಉದಾಹರಣೆಯಲ್ಲಿ ಯಾಕೆ ಇಟ್ಕೊಂಡು ಸೆಷನ್ದಲ್ಲಿ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಈ ವಿಷಯ ಪ್ರಸ್ತಾಪ ಮಾಡ್ತಾರೆ. ಚಂದ್ರಸ್ವಾಮಿ